Welcome to Shri Vagdevi Tarot channel. Here is your future prediction with tarot card guidance. ನಮಸ್ತೆ ಎಲ್ಲರಿಗೂ. ಬನ್ನಿ ಆಗಸ್ಟ್ ತಿಂಗಳ ರಾಶಿ ಭವಿಷ್ಯ ಏನಿದೆ ನೋಡೋಣ. ಸೊ ಜಮಿನಿ ಮಿಥುನ ರಾಶಿಯವರ ಮಿಥುನ ರಾಶಿಯವರ ಈ ತಿಂಗಳು ಹೇಗಿದೆ ಅಂತ ನೋಡೋಣ. ಜೊತೆಗೆ ಈ ತಿಂಗಳು 8ನೇ ತಾರೀಕು ಲಯನ್ ಪೋರ್ಟಲ್ ಕೂಡ ಇದೆ. ಸೊ ಹಾಗಾಗಿ ಸಾಕಷ್ಟು ಬದಲಾವಣೆನ ಮತ್ತು ಸಾಕಷ್ಟು ಪಾಸಿಟಿವ್ ಎನರ್ಜಿನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಮಿಥುನ ರಾಶಿಯವರಿಗೆ ಸಾಕಷ್ಟು ಪ್ರೊಟೆಕ್ಷನ್ ಇದೆ. ಒಂದು ಹೊಸ ಬೆಳಕು ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಳ್ಳೆಯ ಅರ್ನಿಂಗ್ ಮಾಡ್ತೀರಾ, ಒಳ್ಳೆ ಮಳೆ ಬೆಳೆ ಅನ್ನುವಂತ ರೀತಿಲಿ ಇದೆ. ಒಂದಷ್ಟು ಸಮಸ್ಯೆಗಳನ್ನ ಮಾಡಿರೋರಿಗೆ ಏನು ಶಿಕ್ಷೆ ಆಗ್ಬೇಕು ಅದು ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ರಿವರ್ಸ್ ಮೂಡಿಗೆ ವಾಪಸ್ ಬರ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ವ್ಯವಸಾಯದಲ್ಲೂ ಕೂಡ ಹೆಚ್ಚಿನ ಒಂದು ಲಾಭ ಮಾಡುವಂತ ಸಾಧ್ಯತೆಗಳು ಕೂಡ, ವ್ಯವಸಾಯದಲ್ಲಿ ಏನು ಲಾಭ ಬರೋದ್ರಲ್ಲಿ ಇದೆ ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ಸೇವಿಂಗ್ಸ್ ಆಗಿ ಉಪಯೋಗಿಸ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಕೆಲವರಿಗೆ ಒಂದಷ್ಟು ರಿಸಲ್ಟ್ ವೇರಿಯೇಷನ್ ಅಲ್ಲಿ ಇರಬಹುದು. ನೀವು ಬರೋದೇ ಇಲ್ಲ, ಈ ಬೆಳೆ ಆಗೋದೇ ಇಲ್ಲ ನನ್ಗೆ ಅಂತ ಅನ್ಕೊಂಡಿರೋ ಬೆಳೆ ಎಲ್ಲ ಒಳ್ಳೆ ರೀತಿಲಿ ಬಂದ್ಬಿಡುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಎಸ್ಪೆಷಲಿ ನಿಮ್ಗೆ ಜಸ್ಟಿಸ್ ಸಿಗ್ತಾ ಇದೆ, ನ್ಯಾಯ ಸಿಗ್ತಾ ಇದೆ, ಗುರುವಿನ ಆಶೀರ್ವಾದ ಇದೆ, ಶುಕ್ರನ ಆಶೀರ್ವಾದ ಇದೆ. ಜೊತೆಗೆ ನಿಮ್ಗೆ ಗುರು ಶುಕ್ರ ಮಂಗಳ ಇದೊಂದು ರೀತಿ ಒಳ್ಳೆ ಏನ್ ಹೇಳೋದು, ಒಳ್ಳೆ ರೀತಿಲಿ ನಿಮ್ಗೆ ಆ ಒಂದು ಇಷ್ಟ ದಿನ ನಡೆದಂತ ಅನ್ಯಾಯಕ್ಕೆ ಒಂದು ರೀತಿಯ ನ್ಯಾಯ ಕೊಡಿಸುವಂತ ರೀತಿಲಿ ಇದೆ. ಕೆ ಲೆಟರ್, ಬಿ ಲೆಟರ್, ಮತ್ತೆ ವೈ ಲೆಟರ್, ಐ ಲೆಟರ್, ಟಿ ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ನೋಡಿ. ಅಗೈನ್ ಅದೇ ಬಂದಿದೆ, ಪ್ರೊಟೆಕ್ಷನ್ ಇದೆ, ನಿಮ್ಗೆ ತುಂಬಾನೇ ಪ್ರೊಟೆಕ್ಷನ್ ಇದೆ. ಸೊ ಜಾಸ್ತಿ ಡಿಸ್ಟರ್ಬೆನ್ಸಿಗೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ತುಂಬಾ ಡಿಸ್ಟರ್ಬೆನ್ಸ್ ಮಾಡ್ಕೊಳ್ತೀರಾ. ಯಾರೋ ನಿಮ್ಮನ್ನ ತುಂಬಾ ಟ್ರಿಗರ್ ಮಾಡ್ತಾರೆ, ಮಾತಾಡೋ ಹಾಗೆ ಟ್ರಿಗರ್ ಮಾಡುವಂಥದ್ದು, ಒಂದಷ್ಟು ಬೇಡದೇ ಇರುವಂತ ಸಮಸ್ಯೆಗಳನ್ನ ನಿಮ್ಮ ಮೇಲೆ ತಂದು ಹಾಕುವಂಥದ್ದು, ಅಥವಾ ಬೇಕು ಅಂತ ನಿಮಗೆ ನೀವೇ ಏನೋ ಒಂದಷ್ಟು ತೊಂದರೆನ ಮಾಡ್ಕೊಂಡು ಪ್ರಾಣ ಹಾನಿ ಮಾಡ್ಕೊಳ್ಳೋ ಹಾಗೆ ಮಾಡುವಂತ ಪ್ರಯತ್ನಗಳನ್ನ ತುಂಬಾನೇ ಮಾಡ್ತಾರೆ. ಬಟ್ ಯಾರು ಏನೇ ಮಾಡಿದ್ರು ಯು ನೋ ಹೂ ಯು ಆರ್. ಸೊ ನಿಮ್ಗೆ ನಿಮ್ಮ ತಾಳ್ಮೆಯ ಒಂದು ಆ ಪೀಕ್ ಲೆವೆಲ್ ಏನಿದೆ ಅದು ಗೊತ್ತಿದೆ. ಸೊ ನಿಮ್ಮ ತಾಳ್ಮೆ ನಿಮ್ ಜೊತೆಲೇ ಇರ್ಲಿ. ಸೊ ಕೋಪ ಜಾಸ್ತಿ ಆದಷ್ಟು ಒಂದಷ್ಟು ಸಮಸ್ಯೆಗಳು ಹೇಗೆ ಜಾಸ್ತಿ ಆಗುತ್ತೋ ಹಾಗೆ ತಾಳ್ಮೆ ಜಾಸ್ತಿ ಆದಷ್ಟುನು ಎಲ್ಲ ಸಮಸ್ಯೆಗಳು ಸೈಲೆಂಟ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಕೆಲವರು ಎಸ್ಪೆಷಲಿ ನಿಮ್ಮ ಶತ್ರುಗಳ ಬಗ್ಗೆ ನೀವು ಒಂದ್ ರೀತಿ ಪಾಸ್ ಎನರ್ಜಿಗೆ ಬಂದ್ಬಿಡಿ, ಒಂದ್ ರೀತಿ ಐಸ್ ಎನರ್ಜಿ ತರ ಆಗ್ಬಿಡಿ. ಅವ್ರು ನಿಮ್ಮನ್ನ ಎಷ್ಟೇ ಟ್ರಿಗರ್ ಮಾಡ್ಲಿ, ಏನೇ ಮಾಡ್ಲಿ, ನೀನ್ ಕತ್ತೇನೆ ಮುಂದೆ ಹೋಗ್ಲಿ ಬಿಡಪ್ಪ ಅಂತ ಹೇಳ್ಬಿಟ್ಟು ಸುಮ್ನೆ ಕೂತ್ಕೊಂಬಿಡಿ. ಯಾವುದೇ ಕಾರಣಕ್ಕೂ ನೀವು ಅಂಥವ್ರ ಜೊತೆ ನಿಮ್ಮ ಯಾವುದೇ ಒಂದು ಕೋಪದ ಅಗ್ರೆಸಿವ್ ಎನರ್ಜಿನ ಕೊಡ್ಬೇಡಿ ಅನ್ನುವಂಥದ್ದು ಇದೆ. ಸ್ವಲ್ಪ ಮೆಡಿಟೇಷನ್ ಜಾಸ್ತಿ ಬೇಕು, ಒಂದಷ್ಟು ಬ್ರೀತಿಂಗ್ ಎನರ್ಜಿನ ಮಾಡ್ಕೊಳ್ಳಿ ಅಂತ ಇದೆ. ಒಂದ್ ರೀತಿ ಬ್ರೀತಿಂಗ್ ಎನರ್ಜಿ ಏನು ಅಂದ್ರೆ ನಿಧಾನವಾಗಿ ಉಸಿರಾಡುವಂಥದ್ದು, ಒಂದ್ ರೀತಿ ಶ್ವಾಸಕೋಶದ ತೊಂದರೆಗಳಿದ್ರೆ ಅದೆಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥ ರೀತಿಲಿ. ಮತ್ತೆ ಒಂದಷ್ಟು ಐಸು ನೀರಾಗತ್ತಲ್ಲ ಹಾಗೆ ನಿಮ್ಮ ಕೋಪ ಕರ್ಗಿ ನೀರಾಗಿ ಹೋಗ್ಬಿಡ್ಲಿ. ಕಣ್ಣೀರನ್ನ ತಡೆ ಹಿಡಿಬೇಡಿ ಈ ತಿಂಗಳು ಅನ್ನುವಂಥದ್ದು ಇದೆ. ಜೊತೆಗೆ ಸ್ವಲ್ಪ ರೆಸ್ಟ್ ಬೇಕು ನಿಮ್ಗೆ ಅಂತ ಅನಿಸ್ತಾ ಇದೆ, ಸ್ವಲ್ಪ ಹೆಚ್ಚಿನ ರೆಸ್ಟ್ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ವೈಟ್ ಕಲರ್ ಮತ್ತೆ ಸಿಲ್ವರ್ ಕಲರ್ದು ಪೆನ್ ತಗೊಂಡು ಏನಾದ್ರೂ ಬರೀರಿ. ನಿಮ್ಗೆ ಏನ್ ಸರಿ ಅನ್ಸುತ್ತೋ, ನಿಮ್ಗೇನ್ ಬರಿಬೇಕು ಅನ್ಸುತ್ತೋ, ನಿಮ್ಗೇನ್ ಕ್ಲಾರಿಟಿ ಬೇಕೋ ಅದನ್ನ ಬರೀರಿ. ಕೆಲವು ಸತ್ಯಗಳು ನಿಮಗ್ ಮಾತ್ರ ಗೊತ್ತಿದೆ, ಯಾರಿಗೂ ಗೊತ್ತಿಲ್ಲ. ಆ ಸತ್ಯಗಳನ್ನೆಲ್ಲ ಬರ್ದಿಡಿ ಅನ್ನುವಂಥದ್ದು ಇದೆ. ಸೊ ಪೂರ್ತಿ ಸತ್ಯ ಗೊತ್ತಿಲ್ದಿರ ಯಾರು ನಿಮ್ಗೆ ಸಹಾಯ ಮಾಡೋದಕ್ ಆಗೋದಿಲ್ಲ ಬಹಳಷ್ಟು ಸತಿ. ಹಾಗಾಗಿ ಕೆಲವು ಸತ್ಯಗಳು ನಿಮ್ಗೇನ್ ಗೊತ್ತಿದೆ ಅದನ್ನ ಬರ್ದಿಡಿ ಅನ್ನುವಂಥದ್ದು ಇದೆ. ಆ ಸತ್ಯಗಳು ನೀವು ಬರ್ದಿಡೋದ್ರಿಂದ ಸಾಕಷ್ಟು ವಿಧದಲ್ಲಿ ಬದಲಾವಣೆನ ನೀವು ಖಂಡಿತವಾಗ್ಲು ನಿರೀಕ್ಷೆ ಮಾಡಬಹುದು. ಮತ್ತೆ ನಿಮ್ಮ ಕೋಪನು ಕೂಡ ಒಂದು ರೀತಿಯಲ್ಲಿ ಕಂಟ್ರೋಲಿಗೆ ಬರುತ್ತೆ ಅನ್ನುವಂಥದ್ದು ಇದೆ.
ಜೊತೆಗೆ ಒಂದಷ್ಟು ಪೂರ್ವಜರ ಎನರ್ಜಿ ನಿಮ್ಮ ಜೀವನಕ್ಕೆ ಈ ತಿಂಗಳಿಂದ ತೊಂದರೆ ಮಾಡ್ತಾ ಇತ್ತು. ಹಿಂದೆಯಿಂದನೂ ಮಾಡಿತ್ತು, ಮುಂದಕ್ಕೂ ತೊಂದರೆ ಮಾಡುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ನಿಮ್ಮ ಪಾಸ್ಟ್ ಎನರ್ಜಿ, ಫ್ಯೂಚರ್ ಎನರ್ಜಿ ಬಗ್ಗೆ ಯೋಚನೆ ಮಾಡಿ ಕರೆಂಟಿನ ಸಿಚುವೇಶನ್ನ ವ್ಯರ್ಥ ಮಾಡ್ಕೊಳ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಆ ಥರ ಯಾವುದೇ ವ್ಯರ್ಥನ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಆನ್ಸೆಸ್ಟರ್ಸ್ ಹೀಲಿಂಗ್ ಬೇಕಾಗಿದೆ ನಿಮ್ಗೆ. ಜೊತೆಗೆ ನಿಮ್ಮ ಪೂರ್ವಜರಿಗೆ ಒಂದು ರೀತಿಯ ಪಿತೃದೋಷ ತರ ನೀವು ಅವ್ರ ಮುಂದೆ ಎಷ್ಟೇ ಒಳ್ಳೇದ್ ಮಾಡ್ಬಿಟ್ರು ನಿಮ್ಮ ಸತ್ತೋಗಿರೋ ಅಂಥವ್ರು, ದೆವ್ವ ಆಗಿರೋ ಅಂಥವ್ರು ಅಥವಾ ಒಂದು ಪಿತೃ ದೇವತೆಗಳಂತ ಅವ್ರನ್ನ ಕರೆಯೋದಕ್ಕೂ ನಂಗೆ ಮನ್ಸು ಬರ್ತಾ ಇಲ್ಲ. ಅಂಥವ್ರು ನಿಮ್ಮ ಜೀವನದಲ್ಲಿ ಶುರು ಮಾಡಿರುವಂಥ ಅಥವಾ ಮಾಡ್ತಾ ಇರುವಂಥ ನರಕಗಳಿಗೆ ಒಂದು ಸರಿಯಾದ ನಿರ್ಧಾರನ ತಗೊಂಡು ಅವ್ರನ್ನೆಲ್ಲ ಲಾಕ್ ಮಾಡಿಸಿ ಅದೇನೇನೋ ಮಾಡ್ದಾರಲ್ಲ ಅವ್ರನ್ನೆಲ್ಲ ಬಂಧ ಮಾಡಿಸಿ ಬಿಸಾಕ್ಬಿಡಿ. ಅವ್ರ ಪಿತೃಲೋಕಕ್ಕೆ ಹೋಗಕ್ಕೂ ಲಾಯಕ್ ಇಲ್ದಿರೋರು ಹಾಗೆ ಕಚಡ ತರ ಆಗ್ಬಿಟ್ಟಿದ್ದಾರೆ. ಸಾರಿ ಟು ಸೇ. ಸೊ ಅಷ್ಟು ಕೆಟ್ಟ ರೀತಿಯಲ್ಲಿ ಅವರು ಒಂದಷ್ಟು ನೆಗೆಟಿವ್ ಎನರ್ಜಿನ ಪಾಸ್ ಮಾಡ್ತಿದ್ದಾರೆ. ಸೊ ಅವ್ರ ಉದ್ದೇಶ ಇಷ್ಟೇ ಇದೆ, ನೀವು ಬದುಕಿರಬಾರ್ದು ಅನ್ನುವಂಥದ್ದು. ಕಾರಣ ಇಷ್ಟೇ, ಅವರಿಗೆ ಬೇರೆ ಏನು ದ್ವೇಷ ಇಲ್ಲ. ಅವರು ಸತ್ತು ಹೋಗಿದ್ದಾರೆ, ನೀವ್ ಯಾಕೆ ಬದುಕ್ಬೇಕು ಅನ್ನುವಂಥದ್ದು ಒಂದಷ್ಟು ಪೂರ್ವಜರ ಎನರ್ಜಿ ಇಲ್ಲಿ ಇದೆ. ಯಾರೋ ಕೇಳ್ತಿದ್ದಾರೆ ನಿಮ್ಗೆ ಇದು ಯಾವ್ದ್ರಿಂದ ಬರ್ತಿದೆ ಅಂತ. ಸೊ ಇದೆ ಅಲ್ಲ, ಇದು ಆಲ್ಮೋಸ್ಟ್ ಎಲ್ಲವೂ ಕೂಡ ಆನ್ಸಿಸ್ಟರ್ಸ್ ಎನರ್ಜಿ ಬಗ್ಗೆ ಒಂದಷ್ಟು ಸ್ವಾತಂತ್ರ್ಯ ಹರಣ ಮಾಡೋದ್ರ ಬಗ್ಗೆನೆ ಇರುತ್ತೆ. ಸೊ ಇದು ಈ ರಿಯೂನಿಯನ್ ಇದೆ ಎಸ್ಪೆಷಲಿ ನಂಗೆ ಆ ವೈಬ್ನ ಕೊಡುತ್ತೆ. ಸೊ ಹಾಗಾಗಿ ಒಂದಷ್ಟು ಟ್ರೆಡಿಷನಲ್ ಆಗಿ ನಿಮ್ಮ ಫ್ಯಾಮಿಲಿ ಪೂಜೆ ಪುನಸ್ಕಾರಗಳು ಏನಿತ್ತು ಅದ್ರ ಪ್ರಕಾರನೇ ಮಾಡಿ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂಬನ್ನಿ. ಇದರಿಂದ ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಒಂದಷ್ಟು ವಿಧದಲ್ಲಿ ನೀವು ಅನ್ಕೊಂಡಿದ್ದು ಸ್ಟಾಪ್ ಮಾಡುವಂತ ಪ್ರಯತ್ನಗಳು ಬಿಸ್ನೆಸ್ ವಿಚಾರದಲ್ಲಿ ಇರ್ಬೋದು, ಬೇರೆ ವಿಚಾರದಲ್ಲಿ ಇರ್ಬೋದು, ಅದಕ್ಕೆ ನೀವು ಹೆಚ್ಚಿನ ಒಂದು ಮಹತ್ವನ ಕೊಡೋದಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಗೆ ಸರಿ ಅನ್ಸುತ್ತಾ ಈ ಬಿಸ್ನೆಸ್ ಮಾಡಿದ್ರೆ ನಂಗೆ ಚೆನ್ನಾಗ್ ಆಗತ್ತೆ ಅಂತ ನಿಮ್ ಮನಸ್ಸಾಕ್ಷಿಗೆ ಅನ್ಸುತ್ತಾ, ನೀವು ಮಾಡ್ಬಿಡಿ ಅನ್ನುವಂಥದ್ದು ಇದೆ. ಯಾಕೆ ಅಂದ್ರೆ ನಿಮ್ಮನ್ನ ಸ್ಟಕ್ ಮಾಡಿಸೋವಂಥದ್ದು ಅಥವಾ ನಿಮ್ಮ ಮುಖಾಂತರನೇ ನಿಮ್ಗೇನೆ ಲೋ ಫೀಲ್ ಮಾಡಿಸುವಂಥದ್ದು ಅಥವಾ ನಿಮ್ಮ ಮುಖಾಂತರ ನೀವು ಕೋಪದ ಕೈಗೆ ಬುದ್ಧಿನ ಕೊಟ್ಟು ಏನೋ ಒಂದಷ್ಟು ದುಡುಕಿ ತೊಂದ್ರೆನ ಮಾಡ್ಕೊಳ್ಳೋ ಅಂಥದ್ದು ಈ ಥರದ್ದೆಲ್ಲ ಇದ್ದೆ. ಸೊ ಅಂಥದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ದಯವಿಟ್ಟು ಕೋಪನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ, ಕೋಪನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ, ಕೋಪನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಸೊ ಒಂದಷ್ಟು ಜರ್ನಿ ಮಾಡುವಂತ ಸಾಧ್ಯತೆ ಇದೆ. ಯಾರಿಗೋ ರೇಡಿಯೋದಲ್ಲಿ ಕೆಲಸ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಟೀಚರ್ಗಳಿಗೆ ಹೆಚ್ಚಿನ ಜವಾಬ್ದಾರಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಂದಷ್ಟು ವಿಚಾರಗಳಲ್ಲಿ ನಿಮ್ಮ ವಿರುದ್ಧವಾಗಿ ಯಾರೇನೇ ಮಾಡಿದ್ರು ಅವರ ಕರ್ಮ ಅವರಿಗೆ ರಿಟರ್ನ್ ಆಗೋದನ್ನ ನೀವು ಈ ವಾರ, ಈ ತಿಂಗಳು ಅಥವಾ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನೋಡ್ತೀರಾ. ಒಂದಷ್ಟು ಟೈಗರ್ ಐ ಬ್ರಾಸ್ಲೈಟ್ ನ ಹಾಕೊಳ್ಳಿ. ಇದರಿಂದ ಕೂಡ ನಿಮ್ಗೆ ಒಂದಷ್ಟು ಸೇಫ್ ಅಂತ ಫೀಲ್ ಆಗತ್ತೆ. ಮತ್ತೆ ಪ್ರಯಾಣ ಮಾಡ್ಬೇಕಾದ್ರೆ ಕೆಲವು ಕಡೆ ಹೋಗೋಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿರ್ಧಾರ ತಗೊಂಡು ಹೋಗಿ ಅನ್ನುವಂಥದ್ದು ಇದೆ. ಮತ್ತೆ ಬ್ಲೂ ಕಲರ್ ನಿಮ್ಗೆ ಹೆಚ್ಚಿನ ಅನುಕೂಲನ ಮಾಡ್ಕೊಡುತ್ತೆ ಅನ್ನುವಂಥದ್ದು ಇದೆ. ಸೊ ಏನಾದ್ರೂ ನೀವು ಮರ್ತ್ ಹೋಗಿದ್ರೆ ಎಲ್ಲೋ ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದಷ್ಟು ವಿಚಾರಗಳನ್ನ ಮರ್ತ್ ಬಿಡ್ತೀರಾ. ಕೆಲವನ್ನ ತಗೊಂಡ್ ಹೋಗೋದನ್ನ ನೀವೆಲ್ಲೋ ಮರ್ತ್ ಹೋಗ್ಬಿಡ್ತೀರಾ. ಮತ್ತೆ ಅದರಿಂದ ಏನೋ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ನೀವೇನಾದ್ರೂ ಪ್ರಯಾಣ ಮಾಡೋದಿದ್ರೆ ಎಲ್ಲವೂ ಸರಿಯಾಗಿದ್ಯಾ, ಎಲ್ಲಾನು ಪ್ಯಾಕ್ ಮಾಡ್ಕೊಂಡಿದೀನ ಅನ್ನುವಂಥ ರೀತಿಯಲ್ಲಿ ಚೆಕ್ ಮಾಡ್ಕೊಂಡು ತಗೊಂಡ್ ಹೋಗಿ ಅನ್ನುವಂಥದ್ದು ಕೂಡ ಇದೆ. ಸೊ ಡೇಂಜರ್ ಇಂದ ನಿಮಗೆ ಪ್ರೊಟೆಕ್ಷನ್ ಇದೆ, ಅಟ್ ದಿ ಸೇಮ್ ಟೈಮ್ ನಿಮ್ಗೆ ಪ್ರೊಟೆಕ್ಷನ್ ಬೇಕಾಗಿದೆ. ಸೊ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ. ಕೆಲವು ಒಳ್ಳೆತನಕ್ಕೆ ಬೆಲೆ ಇರೋದಿಲ್ಲ ಕೆಲವ್ರ ಹತ್ರ. ಸೊ ಇಂಥವ್ರ ಹತ್ರ ನೀವ್ ಏನನ್ನು ನಿರೀಕ್ಷೆ ಮಾಡ್ಲಿಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು. ಸೊ ಅವರಿಂದ ನಿರೀಕ್ಷೆ ಮಾಡಿದ್ರೆ ತಾನೇ ನಿಮ್ಗೆ ಇಷ್ಟು ಡಿಸಪಾಯಿಂಟ್ ಆಗುವಂಥದ್ದು. ಸೊ ಕೆಲವು ವರ್ಡ್ಸ್ ಎಲ್ಲ ಹೇಳೋದಕ್ಕೂ ಬರೋದಿಲ್ಲ, ಆ ರೀತಿಲಿ ಇದೆ. ಸೊ ತುಂಬಾ ಕೆಟ್ಟದಾಗಿ ಮತ್ತೆ ಸುಳ್ಳು ಸುದ್ದಿಗಳನ್ನೆಲ್ಲ ನಿಮ್ಮ ಮೇಲೆ ಹಬ್ಬಿಸುವಂಥದ್ದು, ಮತ್ತೆ ನೀವು ಮಾಡದಿರೋ ಅಂತ ತಪ್ಪಿಗೆಲ್ಲ ನಿಮ್ಗೆ ಶಿಕ್ಷೆ ಕೊಡುವಂಥದ್ದು, ಮತ್ತೆ
ಸೋ ಕಾಲ್ಡ್ ಫ್ಯಾಮಿಲಿ ಮೆಂಬರ್ಸೇ ಇದ್ದಾರೆ ಇಲ್ಲಿ ನಿಮ್ಗೆ ತೊಂದರೆ ಕೊಡ್ತಿರೋದೆಲ್ಲ. ಇದೆಲ್ಲ ಫ್ಯಾಮಿಲಿ ವಿಚಾರದಲ್ಲೇ ನಡೀತಾ ಇರೋ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಸ್ವಲ್ಪ ಪ್ರೊಟೆಕ್ಷನ್ ಕಡೆನೂ ಹೆಚ್ಚಿನ ಗಮನನ ಕೊಡಿ. ನಿಮ್ಗೆ ಪ್ರೊಟೆಕ್ಷನ್ ಇದೆ. ಜೊತೆಗೆ ನಿಮ್ಗೆ ಮುಂದಿನ ದಾರಿ ಗೊತ್ತಾಗ್ತಾ ಇಲ್ಲ. ಯಾವ ದಾರಿನ ಆಯ್ಕೆ ಮಾಡ್ಕೊಳ್ಬೇಕು, ಯಾವ ರೀತಿಲಿ ಮುಂದುವರಿಬೇಕು ಅನ್ನುವಂಥ ವಿಚಾರಗಳು ಯಾರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ದಾರಿ ದೀಪವಾಗಿ ಭಗವಂತ ಯಾವುದೋ ಒಂದು ದಾರಿನ ತೋರಿಸ್ತಾನೆ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬಾ ಹಾರ್ಶ್ 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 ಎನರ್ಜಿ ಇದೆ ಇಲ್ಲಿ. ಸೊ ಆ ಥರ ಏನು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಓಕೆನಾ? ಸೊ ಸಾಕಷ್ಟು ವಿಧದಲ್ಲಿ ನಿಮ್ಗೆ ಒಳ್ಳೆಯ ಕ್ಲಾರಿಟಿ ಸಿಗುವಂಥದ್ದು, ಜೊತೆಗೆ ನಿಮ್ಮ ಅಂತರಾಳದ ಮಾತು ನಿಮ್ಗೆ ಹೆಚ್ಚಿನ ಆ ಒಂದು ಜ್ಞಾನನ ತಂದ್ಕೊಡುವಂಥದ್ದು ಕೂಡ ಇದೆ. ಸೊ ಯೆಲ್ಲೋ ಕಲರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಜೊತೆಗೆ ಲೀಬ್ರಾ ಅಂದ್ರೆ ತುಲಾ ರಾಶಿ ಮತ್ತೆ ವೃಶ್ಚಿಕ ರಾಶಿ, ಮೇಷ ರಾಶಿ ಮತ್ತೆ ವೃಷಭ ರಾಶಿ ಮತ್ತೆ ಮೀನ ರಾಶಿ, ಧನಸ್ಸು ರಾಶಿ ಅವರು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಯಾವಾಗ್ಲೂ ಕೃತಜ್ಞತೆಯಿಂದ ಇರಿ. ನಿಮಗ್ ಗೊತ್ತಿದೆ ನಿಮ್ ಜೀವನದಲ್ಲಿ ಏನೇನ್ ಸಮಸ್ಯೆ ಆದ್ರೂ ಕೂಡ ಎಷ್ಟು ಒಳ್ಳೆಯ ರೀತಿಲಿ ಭಗವಂತ ನಿಮ್ಮನ್ನ ಕೈ ಹಿಡಿದಿದ್ದಾನೆ, ಯಾವ ರೀತಿ ನಿಮ್ಗೆ ಬದಲಾವಣೆನ ಕೊಟ್ಟಿದ್ದಾನೆ, ರಕ್ಷಣೆನ ಕೊಟ್ಟಿದ್ದಾನೆ, ಇದೆಲ್ಲ ನಿಮ್ಗೆ ಗೊತ್ತಿದೆ. ಹಾಗಾಗಿ ಆ ಧೈರ್ಯದಲ್ಲೇ ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ಪ್ರೆಗ್ನೆನ್ಸಿ ಕೂಡ ಬರ್ತಾ ಇದೆ. ಜಾಗ ಜಮೀನು ಖರೀದಿ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಕೂಡ ನಿಮ್ ಜೊತೆ ಇದೆ ಅನ್ನುವಂಥದ್ದು ಇದೆ. ತಾಳ್ಮೆ ಕಳ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ವಿಧದಲ್ಲಿ ನೀವು ಯಶಸ್ಸನ್ನ ಖಂಡಿತವಾಗ್ಲೂ ನೋಡ್ತೀರಾ. ಯಾವುದೇ ಸಮಸ್ಯೆ ಬಂದರೂ ಕೂಡ ಧೈರ್ಯವಾಗಿ ಎದುರಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ಶಿವನ ಆರಾಧನೆನ ಮಾಡಿ, ಇದರಿಂದ ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ. ಅಗೇನ್ ಇಲ್ಲಿ 666 ನಂಬರ್ ಕೂಡ ಇಂಪಾರ್ಟೆಂಟ್ ಇದೆ. 6, 1, 2 ಮತ್ತೆ 6 ನಂಬರ್ ಕೂಡ ಇಂಪಾರ್ಟೆಂಟ್ ಇದೆ. ಎನರ್ಜಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಸಾಕಷ್ಟು ಸಕ್ಸಸ್ ಇದೆ. ಜೊತೆಗೆ ಕಾಲ ಭೈರವರ ಆಶೀರ್ವಾದ ಕೂಡ ನಿಮ್ಮ ಜೀವನದಲ್ಲಿ ಇದೆ ಅನ್ನುವಂಥದ್ದು ಇದೆ. ಸೊ ಕಾಲ ಭೈರವರ ಆಶೀರ್ವಾದದಿಂದ ಕೂಡ ನಿಮ್ಮ ಜೀವನಕ್ಕೆ ಸಾಕಷ್ಟು ಬೆಳಕು ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. 88 ಪೋರ್ಟಲ್ ನಿಮ್ ಜೀವನದಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆನ ತಗೊಂಡ್ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಅದರ ಜೊತೆಗೆ ಈ ತಿಂಗಳು ಏನಿದೆ ನಿಮ್ಗೆ 2 ಗ್ರಹಣಗಳ ಎಫೆಕ್ಟ್, ಸೂರ್ಯಗ್ರಹಣ, ಚಂದ್ರಗ್ರಹಣ, ಅದು ಕೂಡ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ, ಪಾಸಿಟಿವ್ ಬದಲಾವಣೆನ ತಂದ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಹಬ್ಬಗಳು ಕೂಡ ಬರ್ತಿದೆ. ಸೊ ನಾಗರ ಪಂಚಮಿ ಇರಬಹುದು, ನಾಗಷಷ್ಠಿ ಇರಬಹುದು, ಅಥವಾ ವರಮಹಾಲಕ್ಷ್ಮಿ ವ್ರತ ಇರಬಹುದು, ಗಣರಾಜ್ಯೋತ್ಸವ ಇರಬಹುದು, ಸಾಕಷ್ಟು ರಕ್ಷಾಬಂಧನ ಇರಬಹುದು, ಜೊತೆಗೆ ಮಂಗಳಗೌರಿ ವ್ರತ ಮಾಡುವಂಥದ್ದು ಇರಬಹುದು, ಅಥವಾ ಚಾಮುಂಡೇಶ್ವರಿ ತಾಯಿಯ ಜಯಂತ್ಯೋತ್ಸವ ಇರಬಹುದು. ಸಾಕಷ್ಟು ಹಬ್ಬಗಳು ಕೂಡ ಇದೆ. ಜೊತೆಗೆ ಆಗಸ್ಟ್ 30ನೇ ತಾರೀಕು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಕೂಡ ಇದೆ. ಸೊ ಎಲ್ಲ ಹಬ್ಬಗಳಿಗೂ ಕೂಡ ನಿಮ್ಗೆ ಮುಂಚಿತವಾಗಿ ಶುಭಾಶಯಗಳನ್ನ ಮತ್ತು ಒಳ್ಳೇದಾಗ್ಲಿ, ಪೂರ್ಣ ಪ್ರಮಾಣದ ಆಶೀರ್ವಾದ ನಿಮ್ಗೆ ಸಿಗ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಜೊತೆಗೆ ನೀವು ಈ ವರ್ಷ ಯಾವುದೇ ದೇವತಾ ಕಾರ್ಯ ಮಾಡಿದ್ರು ನಿಮ್ಮ ಆಯಸ್ಸು ಆರೋಗ್ಯದ ವಿಚಾರವಾಗಿ ಕುರಿತು, ನಿಮ್ಮ ಆರೋಗ್ಯ ಚೆನ್ನಾಗಿರ್ಲಿ, ನಿಮ್ಮ ಆಯಸ್ಸು ದೀರ್ಘವಾಗಿ ಇರ್ಲಿ ಅನ್ನುವಂಥ ವಿಚಾರದಲ್ಲಿ ಯೋಚನೆನ ಮಾಡಿ ನೀವು ಆ ಒಂದು ಪೂಜೆನ ಮಾಡಿ ನಿರ್ವಿಘ್ನವಾಗಿ ನೆರವೇರಿಸ್ಕೊಳ್ಳಿ, ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಪ್ರೋಗ್ರೆಸ್ ಕೂಡ ನೋಡ್ತೀರಾ. ತುಂಬಾ ಡಿಸಿಪ್ಲಿನ್ ಆಗಿ ಇರಬೇಕು, ಹೆಚ್ಚಿನ ಶ್ರಮ ಹಾಕಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ನೀವು ಹೆಚ್ಚು ಶ್ರಮ ಹಾಕಿ ಏನು ನಿಮ್ಮ ಕೆರಿಯರಲ್ಲಿ ಕೆರಿಯರ್ ಕಡೆ ಕೊಡ್ತೀರೋ ಅಷ್ಟು ನಿಮ್ಗೆ ಒಂದು ಒಳ್ಳೆ ಗುರುಗಳು ಬಂದು ಮಾರ್ಗದರ್ಶನನ ಕೊಡ್ತಾರೆ ಅನ್ನುವಂಥದ್ದು ಇದೆ. ಕೆಲಸದ ಮಧ್ಯದಲ್ಲಿ ಊಟ ತಿಂಡಿಗಳನ್ನ ನೆಗ್ಲೆಕ್ಟ್ ಮಾಡಬೇಡಿ ಅನ್ನುವಂಥದ್ದು ಇದೆ. ಊಟ ತಿಂಡಿನ ನೆಗ್ಲೆಕ್ಟ್ ಮಾಡದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಮಾಸ್ಟರಿ ಲೆವೆಲ್ಗೆ ಸಮಥಿಂಗ್ ಏನೋ ಅಚೀವ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಯು ನೋ ಎವ್ರಿಥಿಂಗ್, ನೀವು ತುಂಬಾ ಕೂಲ್ ಅಂಡ್ ಕಂಪೋಸ್ಡ್ ಆಗಿ ಇರ್ತೀರಾ. ಎಲ್ಲ ಸತ್ಯ ನಿಮಗ್ ಗೊತ್ತಾಗಿದೆ. ನಿಮ್ ಬೆನ್ನ ಹಿಂದೆ ಏನ್ ನಡೀತೋ ಅದೆಲ್ಲ ನಿಮಗ್ ಗೊತ್ತಾಗಿದೆ.
ಅದನ್ನ ನೋಡ್ಕೊಂಡು ಅದನ್ನ ದಾಟಿ ನೀವು ಮುಂದೆ ಬರೋದು ಹೇಗೆ ಅದಷ್ಟೇ ಇಂಪಾರ್ಟೆಂಟ್ ಇದೆ. ಸೊ ಇನ್ನ ಅಲ್ಲೇ ಕೂತಿರ್ತೀರಾ ಅಥವಾ ಜೀವನದಲ್ಲಿ ಮುಂದುವರಿಯೋದ್ರ ಕಡೆ ಯೋಚನೆ ಮಾಡ್ತೀರಾ, ಇದನ್ನ ನೀವು ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಬದಲಾವಣೆ ಇದೆ, ಸಾಕಷ್ಟು ಪಾಸಿಟಿವ್ ಇದೆ, ಪ್ರೊಟೆಕ್ಷನ್ ಇದೆ, ಎಲ್ಲ ಇದೆ. ಶತ್ರುಗಳು ನಿಮ್ಮ ತಾಳ್ಮೆನ ಸಿಕ್ಕಾಪಟ್ಟೆ ಕೆಣಕ್ತಾರೆ. ನಿಮ್ಮ ಅರ್ಚಾಟ ಕಿರ್ಚಾಟ ನಿಮ್ಮೊಳಗೆ ಇರ್ಲಿ, ನಿಮ್ಮ ಯಶಸ್ಸಿನ ಮುಂದೆ ನಿಮ್ಮ ಅರ್ಚಾಟ ಕಿರ್ಚಾಟ ಇರ್ಲಿ. ಸೊ ಶತ್ರುಗಳ ಮುಂದೆ ಯಾವುದೇ ಅರ್ಚಾಟ ಕಿರ್ಚಾಟ ಕೆಲ್ಸಕ್ಕೆ ಬರೋದಿಲ್ಲ. ಇದು ನೆನಪಲ್ಲಿ ಇಟ್ಕೊಳ್ಳಿ. ಒಳ್ಳೇದಾಗ್ಲಿ. ಸಾಕಷ್ಟು ಬ್ಯಾಲೆನ್ಸಿಂಗ್ ಎನರ್ಜಿಯಿಂದ ಸಾಕಷ್ಟು ಒಳ್ಳೇದಾಗುವಂಥದ್ದು, ಸಾಕಷ್ಟು ಬೆಳಕು ಬರುವಂಥದ್ದು, ಸಾಕಷ್ಟು ಕ್ಲಾರಿಟಿ ಬರುವಂಥದ್ದು ಇದೆ. ಡಿಸಿಪ್ಲಿನ್ ಆಗಿ ಇರಿ. ಸೊ ಯೆಲ್ಲೋ ಕಲರು ಮತ್ತೆ ಗ್ರೀನ್ ಕಲರು ಹೆಚ್ಚು ಧರಿಸಿ. ಇದರಿಂದ ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ. ಸೊ ಎಲ್ಲರಿಗೂ ಹಬ್ಬಗಳ ಶುಭಾಶಯಗಳು. ಜೊತೆಗೆ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಐ ಹೋಪ್ ಇದು ನಿಮ್ಗೆ ಇಷ್ಟ ಆಯ್ತು ಮತ್ತೆ ಅನುಕೂಲಕ್ಕೆ ಬಂತು ಅಂತ ಅನ್ಕೊಳ್ತೀನಿ. ಸೊ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಹಾರೈಸ್ತಾ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಅನುಕೂಲವಾಗ್ಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.